ಚೆನ್ನಾಗಿದೆ, ಸಸ್ಪೆನ್ಸ್ ಥ್ರಿಲ್ಲರ್. ಏನು ಇಷ್ಟ ಆಯ್ತು ನಿಮಗೆ? ಆ್ಯಕ್ಷನ್ ಇಷ್ಟ ಆಗಿದೆ ಸರ್. ಥ್ಯಾಂಕ್ಸ್ ಸರ್. ಹೇಗನ್ನಿಸ್ತು ಸಿನಿಮಾ? ಚೆನ್ನಾಗಿದೆ ಸರ್. ಬ್ರದರ್ ಹೇಗಿತ್ತು ಸಿನಿಮಾ? ಸರ್ ಮೂವಿ ತುಂಬ ಚೆನ್ನಾಗಿತ್ತು, ಸಸ್ಪೆನ್ಸ್ ಮೂವಿ, ಚೆನ್ನಾಗಿ ಓಡಲಿ. ಆಲ್ ದ ಬೆಸ್ಟ್. ಸರ್ ಹೇಗಿತ್ತು ಸಿನಿಮಾ? ಹೇಗಿದೆ ಸಿನಿಮಾ? ಸರ್ ಹೇಗಿತ್ತು? ಚೆನ್ನಾಗಿತ್ತು ಸರ್ ಹೇಗಿದೆ ಸಿನಿಮಾ? ಮೂವಿ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ಚೆನ್ನಾಗಿದೆ. BGM ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ಚೆನ್ನಾಗಿದೆ. ಇಟ್ಸ್ ಎ ಗುಡ್ ಓವರ್ ಆಲ್, ವೆರಿ ಗುಡ್ ಮೂವಿ. ನಿಮಗೇನು ಇಷ್ಟ ಆಯ್ತು ಸಿನಿಮಾ? ನಮ್ಮ ಥ್ರಿಲ್ಲರ್ ಮಂಜು ಸರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ನಮ್ಮ ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ಎವ್ರಿಥಿಂಗ್ ಇಷ್ಟ. ಮೂವಿ ಹೇಗಿತ್ತು? ಓಕೆ, ಇಟ್ಸ್ ಗುಡ್. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಅದೇ ತುಂಬ ವರ್ಷ ಆಯಿತು ಸರ್ನ ನೋಡಿ ಆನ್ ಸ್ಕ್ರೀನಲ್ಲಿ, ಮತ್ತು ಅವ್ರನ್ನ ಇವಾಗ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅವರೇ ನಿಜವಾಗ್ಲೂ ಹೈಲೈಟ್ ಮೂವಿಯಲ್ಲಿ. ಎಲ್ಲ ಸೀನ್ಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೆಂಗಿದ್ರು ಅವರು ಸೀನಿಯರ್ ಆರ್ಟಿಸ್ಟ್ ಅಲ್ವಾ, ಸೊ ಅವ್ರನ್ನ ನೋಡೋಕ್ಕೆ ಒಂಥರ ಖುಷಿ. ಹೀರೋ ಅವ್ರ ಆ್ಯಕ್ಟಿಂಗು ಮತ್ತು BGM ಎಲ್ಲ ಹೇಗೆ? ಓಕೆ, ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ಥ್ರಿಲ್ಲರ್ ಮಂಜು ಸರ್ದು ತುಂಬ ಇಷ್ಟ ಆಯಿತು. ತುಂಬ ಥ್ರಿಲ್ ಆಗಿದೆ, ನೋಡೋಕೆ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಚೆನ್ನಾಗಿದೆ. ತುಂಬ ದಿನಗಳಾದಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟ್ರು ಆಕ್ಷನ್ ಸ್ಟೆಂಟ್ನ ನೋಡೋದಾಯಿತು. ಬಟ್ ಓವರಾಲ್ ಒಂದು ಆ್ಯಕ್ಷನ್ ಥ್ರಿಲ್ಲಿಂಗ್ ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಬಟ್ ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರ ಆ್ಯಕ್ಟಿಂಗು ಚೆನ್ನಾಗಿದೆ. ಜೊತೆಗೆ ನಮ್ಮ ಸ್ನೇಹಿತರಾದ ಅಭಯ್ ವೀರ್ ಅವರ ಆ್ಯಕ್ಟಿಂಗು ಸಖತ್ತಾಗಿದೆ. ಜೊತೆಗೆ ಮಂಜು ಮಾಸ್ಟ್ರು ಡೈರೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಇಷ್ಟ ಆಯಿತು ನಮಗೆ. ಅಂದರೆ ಸಿನಿಮಾ ಸೂಪರ್ ಆಗಿದೆ. ನೀವೆಲ್ಲ ನೋಡಿ ಜನ ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ನಾನೊಂದು ಚಿಕ್ಕ ಇದ್ರಲ್ಲಿ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಸೊ ಐ ಹೋಪ್ ಪೀಪಲ್ ವಿಲ್ ಎಂಜಾಯ್ ಇಟ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಥಿಯೇಟ್ರ್ ನೋಡಿ, ಸಿನಿಮಾ ನೋಡಿ. ಮೇಡಮ್ ಹೇಗನ್ನಿಸ್ತು ಸಿನಿಮಾ? ಮಾತಾಡಿ. ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಮೈ ಹಸ್ಬೆಂಡ್ ಹ್ಯಾಸ್ ಆ್ಯಕ್ಟೆಡ್ ಇನ್ ದಿಸ್ ಫಿಲಮ್. ಅದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅವ್ರ ಪಾತ್ರನೇ ತುಂಬ ಕಾಮಿಡಿ ಆಗಿದೆ. ಬಟ್ ವಿ ಕ್ಯಾನ್ ಎಂಜಾಯ್ ದ ಮೂವಿ ಥ್ರೂ ಔಟ್. ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ದು ಭಾಳ ಖುಷಿ ಆಯಿತು. ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇತ್ತು ನಮ್ಮ ಡೆಡ್ಲಿ ಕಿಲ್ಲರ್ಗೆ. ಸೊ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಆ ಫೀಲ್ ಗೊತ್ತಾಗುತ್ತೆ ಆ್ಯಕ್ಚುಲಿ ಈ ಥರ ಆ್ಯಕ್ಷನ್ ಸಿನಿಮಾಸು. ಸೊ ಆಡಿಯನ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಎಲ್ಲ ಕನ್ನಡ ಕಲಾಭಿಮಾನಿಗಳು, ಚಿತ್ರ ರಸಿಕರು ಥಿಯೇಟ್ರಿಗೆ ಬಂದು ನಮ್ಮ ಡೆಡ್ಲಿ ಕಿಲ್ಲರ್ ಸಿನಿಮಾ ನೋಡಿ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ಆಡಿಯನ್ಸ್? ನಾವು 3 ಸರಿ ನೋಡಿದ್ವಿ ನಮ್ಮ ಸಿನಿಮಾನೇ. ಇವತ್ತೊಂದು ಹೊಸ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ನೀವೇ ನೋಡ್ತಿದ್ದೀರ, ಹೌಸ್ಫುಲ್ ಆಗಿದೆ ಸಿನಿಮಾ. ಆ್ಯಂಡ್ ಜನ ಬರ್ತಿದ್ದಾರೆ. ಸೆಕೆಂಡ್ ಶೋನು ಆಲ್ಮೋಸ್ಟ್ ಫುಲ್ಲಾಗಿದೆ. ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಇನ್ನೂ ಹೆಚ್ಚಿನ ಜನ ಬಂದು ಕನ್ನಡ ಕಲಾ ಪ್ರೇಕ್ಷಕರು ಹಾಗೂ ನಮ್ಮಂಥ ಪ್ರಯತ್ನ ಪಡುವಂಥ ಆರ್ಟಿಸ್ಟ್ಗಳಿಗೆ ನೀವು ಬಂದು ಸಿನಿಮಾ ನೋಡಿ ನಮ್ಮನ್ನು ಹಾರೈಸ್ಬೇಕಂತ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಸೊ ಈಗ ತಾನೇ ನಮ್ಮ ಸಿನಿಮಾ ನೋಡ್ಕೊಂಬಂದ್ವಿ ಎಲ್ಲರೂ ಹೊರಗಡೆ. ಫಸ್ಟ್ ಶೋ ಆ್ಯಂಡ್ ಹೌಸ್ಫುಲ್ ನೋಡಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಇಷ್ಟೊಂದು ಆಡಿಯನ್ಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಕೇಳಬೇಕು ಎಲ್ರೂ ಹೇಗೆ ಅನಿಸ್ತು ಅಂತ. ಮತ್ತು ಇನ್ನೂ ಸಿನಿಮಾ ನೋಡ್ದಿರೋರ್ಗೆ ಎಲ್ರಿಗೂ ನಾನು ಕೇಳ್ಕೊಳೋದು ಒಂದೇ, ಎಲ್ಲರೂ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀವಿ, ಬಂದು ನಮ್ಮ ಸಿನಿಮಾ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರನ್ನೂ ಕರ್ಕೊಂಬಂದು ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸಿಯಾ ಅಂತ. ನಾನು ಈ ಚಿತ್ರದಲ್ಲಿ ಡಯಾನಾ ಅನ್ನುವ ಪಾತ್ರವನ್ನು ಮಾಡಿದ್ದೀನಿ. ನಾನು ಈ ಮೂವಿನ ಇದು ಸೆಕೆಂಡ್ ಟೈಮ್ ನೋಡ್ತಿರೋದು. ಆದರೆ ಈ ಸತಿ ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಯಾಕಂದರೆ ನಾನು ಗ್ಯಾಂಗ್ಸ್ಟರಲ್ಲಿ ಒಬ್ಬಳು ಗ್ಯಾಂಗಲ್ಲಿರೋ ಒಬ್ಬಳು. ಆ್ಯಕ್ಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು ಹೌಸ್ಫುಲ್ ಆಗಿತ್ತು. ನಾನು ಏನು ಕೇಳ್ಕೊಳ್ತೀನಿ ಅಂದರೆ ನೀವೆಲ್ಲ ಬಂದು ನೋಡಿ ನಮ್ಮನ್ನ ಪ್ರೀತಿ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು.